ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಚತುರ್ಥ ಸರ್ಗ 41ನೇ ಶ್ಲೋಕ. ಇತಸ್ತೃತೀಯೇ ದಿವಸೇ ದುನಿಮ್ನಗಾ ತ್ವದರ್ಥಮಾಸ್ಮಾಕ ತಟಾಕಮಾವ್ರಜೇತ್ ಅತೋ ನ ಯಾಯ ಇತಿ ತಂ ತದಾ ವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಃ. ಇತಃ ತೃತೀಯೇ ದಿವಸೇ ದ್ಯುನಿಮ್ನಗಾ ತ್ವದರ್ಥಂ ಆಸ್ಮಾಕ ತಟಾಕಂ ಆವ್ರಜೇತ್ ಅತಃ ನ ಯಾಯ ಇತಿ ತಂ ತದಾ ಅವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರಃ ಹರಿಃ. ಅಂದರೆ ಹಿಂದೆ ನೋಡಿದಂತೆ ಆಚಾರ್ಯರು, ಪೂರ್ಣಪ್ರಜ್ಞಾಚಾರ್ಯರು ತಾವು ಉತ್ತರ ಭಾರತಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಅನುಜ್ಞೆಯನ್ನು ಕೇಳ್ತಾ ಇದ್ದರು ಅಚ್ಯುತ ಪ್ರೇಕ್ಷರ ಹತ್ರ. ಆದರೆ ಗುರುಗಳು ವಿರಹಾಗ್ನಿ ಶಂಕೆಯ ಶಿಷ್ಯನನ್ನು ಬಿಟ್ಟು ದೂರ ಇರ್ಲಿಕ್ಕಾಗದೆ ಪರಮಾತ್ಮನಿಗೆ ಮೊರೆ ಹೊಕ್ಕಿದರಂತೆ. ಅನಂತೇಶ್ವರನಿಗೆ, ಉಡುಪಿಯಲ್ಲಿ ಅನಂತೇಶ್ವರನಿಗೆ ಮೊರೆ ಹೋಗ್ತಾರೆ. ಆಗ ಪರಮಾತ್ಮ ಏನ್ ಮಾಡಿದ? ಏನಾಯ್ತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ತದಾ ಕರುಣಾಕರೋ ಹರಿಹಿ, ಕರುಣಾ ಸಮುದ್ರನಾದ ಪರಮಾತ್ಮ ಶ್ರೀಮನ್ನಾರಾಯಣನು ಪ್ರವಿಶ್ಯ ಕಂಚಿತ್ ಪುರುಷಂ ಪ್ರವಿಶ್ಯ, ಯಾರೋ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ, ಹಾಗೆ ಅಂತ ನೋಡಿ. ಆ ಪರಮಾತ್ಮನನ್ನ ಮಾತನಾಡುವ ದೇವರು ಅಂತ ಕರೀತಾರೆ ಉಡುಪಿ ಅನಂತೇಶ್ವರನನ್ನ. ಹಿಂದೆ ಒಂದ್ಸಲ ಬಂದಿತ್ತು, ಆಚಾರ್ಯರ ಅವತಾರ ಆಗ್ಲಿಕ್ಕೆ ಹಿಂದೆ ಒಂದ್ಸಲ ಯಾವುದೋ ಪುರುಷನಲ್ಲಿ ಪ್ರವಿಷ್ಟನಾಗಿ ವಾಯುದೇವರು ಅಂದ್ರೆ ಯೋಗ್ಯನಾದ ಒಂದು ವ್ಯಕ್ತಿ ಅವತಾರ ಮಾಡ್ಲಿಕ್ಕಿದ್ದಾರೆ ಹಾಗೆ ಅಂತ ಸೂಚನೆ ಮಾಡಿದ್ರು ಅಂತ, ಇದೇ ಅನಂತೇಶ್ವರ ಉತ್ಸವದಲ್ಲೇ. ಮತ್ತೆ ಏನಾಯ್ತು? ಆಚಾರ್ಯರನ್ನ ಒಳ್ಳೆ ಶಿಷ್ಯ ಸಿಗಬೇಕು ಅಂತ ಅಚ್ಯುತ ಪ್ರೇಕ್ಷರು ಸೇವೆ ಮಾಡಿಕೊಂಡಿರುವಾಗ ಆಚಾರ್ಯರು ಬಂದರು, ಸನ್ಯಾಸ ತೆಗೆದುಕೊಂಡ್ರು. ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ, ಇದೇ ಅನಂತೇಶ್ವರ ದೇವಸ್ಥಾನದಲ್ಲಿ ಆ ಸ್ವಾಮಿ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ, ಇವನೇ ಯೋಗ್ಯನಾದ ಶಿಷ್ಯ, ಇವನಿಂದಲೇ ನನ್ನನ್ನು ತಿಳಿ ಹಾಗೆ ಅಂತ ಉಪದೇಶ ಮಾಡಿದರು ಹಾಗೆ ಅಂತ ನೋಡಿ. ಒಂದು ಪುರುಷನಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿ ಮಾತನಾಡುವುದು ಸುಮಧ್ವವಿಜಯದಲ್ಲಿ ಇದು 3ನೇ ಬಾರಿ ದಾಖಲೆ ಆಗ್ತಾ ಇರೋದು. ಈ ಬಾರಿ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ ಪರಮಾತ್ಮ ಗಂಗಾ ಅಂದ್ರೆ ದ್ಯುನಿಮ್ನಗ ಅಂದ್ರೆ ಗಂಗಾ ಅಂತ ಅರ್ಥ. ತುಭ್ಯಂ ತ್ವದರ್ಥಂ ಇತಃ ಏತದ್ದಿನ ತೃತೀಯೇ ದಿವಸೆ, ಇಲ್ಲಿಂದ 3ನೇ ದಿವಸ ನಿನಗಾಗಿ, ಅಂದರೆ ಪೂರ್ಣಪ್ರಜ್ಞಾಚಾರ್ಯರನ್ನು ನೋಡಿ ಪರಮಾತ್ಮ ಹೇಳಿದ ಮಾತು, ಪುರುಷನಲ್ಲಿ ಪ್ರವಿಷ್ಟನಾಗಿ ಇಲ್ಲಿಂದ 3ನೇ ದಿವಸ ನಿನಗಾಗಿ ಗಂಗಾ ನದಿ ಇಲ್ಲಿ ತಟಾಕದಲ್ಲಿ, ಅಲ್ಲಿ ಒಂದು ಸರೋವರ, ಮಧ್ವ ಸರೋವರ ಅಂತ ಇದಲ್ವಾ, ಅದು ಅಲ್ಲಿಗೆ ಬರ್ತಾರೆ. ಆವ್ರಜೇತ್ ಆಗಮಿಷ್ಯತಿ, ಅತಃ ಅತ್ರೈವ ಸ್ನಾತುಂ ಶಕ್ಯತ್ವಾತ್, ನೀನು ಗಂಗಾ ಸ್ನಾನ ಆಗಬೇಕು ತಾನೆ, ಇಲ್ಲೇ ಆಗ್ತದೆ. ಅತ್ರೈವ ಸ್ನಾತುಂ ಅಶಕ್ಯತ್ವಾತ್ ತಂ ತ್ವಂ ನ ಯಾಯಾಹ ಗಂಗಾಯಾಂ ಸ್ನಾತುಂ ದೂರಂ ನ ಗಚ್ಚ, ಗಂಗಾ ಸ್ನಾನಕ್ಕಾಗಿ ನೀನು ದೂರ ಹೋಗಬೇಡ ಹಾಗೆ ಅಂತ ತಂ ಪೂರ್ಣಪ್ರಜ್ಞಂ ಅವದತ್ ಹೇಳಿದ್ರು ಅಂತ. ಪುರುಷನಲ್ಲಿ ಪ್ರವಿಷ್ಟನಾಗಿ ಪರಮಾತ್ಮ ಇಲ್ಲಿಂದ 3ನೇ ದಿವಸ ಗಂಗೆ ಬರ್ತಾಳೆ, ಅದರಿಂದ ನೀನು ದೂರಕ್ಕೆ ಗಂಗಾ ನದಿಯನ್ನು ಹುಡುಕೊಂಡು ನೀನು ಬರೋದು ಬೇಡ ಹಾಗೆ ಅಂತ ಪುರುಷನಲ್ಲಿ ಪ್ರವಿಷ್ಟನಾಗಿ ಪರಮಾತ್ಮ ಹೇಳಿದ ಅಂತ ಒಟ್ಟು ತಾತ್ಪರ್ಯ. ಇತಸ್ತೃತೀಯೇ ದಿವಸೇ ದ್ಯುನಿಮ್ನಗಾ ತ್ವದರ್ಥಮಾಸ್ಮಾಕ ತಟಾಕಮಾವ್ರಜೇತ್ ಅತೋ ನ ಯಾಯ ಇತಿ ತಂ ತದಾ ವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.